ಆರ್.ಬಿ. ತಿಮ್ಮಾಪುರ್ ಹೇಳಿಕೆಯನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸಮರ್ಥಿಸಿದರು. 90% ಜನ ಕಾಶ್ಮೀರದಲ್ಲಿ ಹಂಗೆ ನಡೆದಿಲ್ಲ ಅಂತ ಹೇಳ್ತಿದ್ದಾರಂತೆ. ಹಿಂದೂಗಳನ್ನೇ ಹುಡುಕಿ ಹೊಡೆದಿದ್ದಾರೆ ಅಂತ ಸುಳ್ಳಾಗಿ ಹೇಳಿದ್ರೆ ಸರಿಯಲ್ಲ. ಮಾಧ್ಯಮಗಳು ಈ ಸುದ್ದಿ ಮಾಡ್ತಾ ಇದ್ದಾವೆ. ಶಿವಮೊಗ್ಗದ ಮಹಿಳೆ ಹೇಳಿರೋದನ್ನ ಅಲ್ಲಗಳೆಯೋದಕ್ಕಾಗಲ್ಲ ಅಂದ್ರು. ಜೊತೆಗೆ ಪ್ರವಾಸಿಗರನ್ನ ರಕ್ಷಿಸುವಲ್ಲಿ ಮುಸ್ಲಿಮರ ಪಾತ್ರ ದೊಡ್ಡದು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅನೇಕ ವಿಷಯ ಮಾತಾಡಿದ್ರು. ಬಿಜೆಪಿ ಅವರಿಗೆ ಬಿಹಾರ ಚುನಾವಣೆಯಲ್ಲಿ ಇದರಿಂದ ಲಾಭ ಮಾಡಿಕೊಳ್ತಾರೆ. ಪುಲ್ವಾಮಾ ದಾಳಿ ಬಗ್ಗೆ ಅವರು ಮಾತಾಡೋದಿಲ್ಲ. ಅಯೋಧ್ಯೆಯಲ್ಲಿ ಜನರ ದುಡ್ಡು ಲೂಟಿ ಹೊಡೆದಿದ್ದಾರೆ. ಮಿಲಿಟರಿ ಅವರಿಗೆ 2 ತಾಸು ಬೇಕಾ ಅಲ್ಲಿಗೆ ಹೋಗೋದಕ್ಕೆ. ಹೆಲಿಕಾಪ್ಟರ್ ಆನ್ ಮಾಡೋದಕ್ಕೆ 2 ನಿಮಿಷ ಸಾಕಾಗಿತ್ತು. ತುಂಬಾ ಮಾತಾಡಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಯಾವುದು ಶಿವಮೊಗ್ಗ ಹೆಣ್ಮಗಳು ಏನು ಹೇಳ್ತಾರೆ ಅದನ್ನ ಒಪ್ಪಬೇಕಾಗುತ್ತೆ. ಆನ್ ದ ಫೇಸ್ ವ್ಯಾಲ್ಯೂ ವಿ ಕೆನಾಟ್ ಸೇ ಇಟ್ ಇಸ್ ಲೈ ಅಂತ ನಾವು ಹಂಗೆ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಬಟ್ ಬೇರೆ ಎಲ್ಲ ಏನು ಮಾತನಾಡಿದ್ದಾರೆ 99% ಆ ರೀತಿ ಎಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಲಾ ಆಫ್ ಆವ್ರೇಜ್ ನಾವು ನೋಡ್ಕೊಂಡ್ರೆ ಆಮೇಲೆ ಹೇಳಿರ್ತಕ್ಕಂಥ ಸತ್ಯನೇ ಇರ್ಬೋದು, ಅದ್ರಾಗ ಹೆಂಗಿಲ್ಲ ಅನ್ನೋಕ್ಕಾಗತ್ತೆ. ಹಂಗೆ ಹೇಳಿದ್ರೆ ನೀಚರು ಮಾನವತೆಯಲ್ಲಿರ್ತಕ್ಕಂಥವ್ರು ಅಂತ ನಾವು ಒಪ್ಪನ. ಬಟ್ ಅದನ್ನೇ ತೋರಿಸ್ಬಿಟ್ರಲ್ಲ ಮಾಧ್ಯಮದವರು, ಬೇರೆ ಯಾವ ತೋರಿಸ್ಲಿಲ್ಲ ರೀ. ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಯಾವ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ, ಅದನ್ನ ಹೊಣೆ ಹೊತ್ಕೊಂಡು ಮಾತಾಡೋದ್ ಬದಲು ಅದನ್ನ ಕವರ್ ಮಾಡ್ಲಿಕ್ಕೆ 2 ದಿವಸ ನಡೆಸಿರ್ತಕ್ಕಂಥ ಈ ದೇಶದ ದುರಂತ ಏನ್ ಹೇಳ್ರಿ. ನಾವು ಅವತ್ತು ಹೇಳಿದ್ವಿ ಪುಲ್ವಾಮಾ ಬಗ್ಗೆ ಇವತ್ತುವರೆಗೆ ಯಾರು ಚರ್ಚೆ ಮಾಡಲ್ಲ. ಬಿಜೆಪಿ ಯಾಕೆ ಚರ್ಚೆ ಮಾಡಲ್ಲ ನೀವು ಕೇಳಿ ಸರ್. ಇದು ಬಿಟ್ಬಿಡಿ, ಪುಲ್ವಾಮಾಗೆ ಏನಾಯ್ತು, ಅದಾದ ನಂತರ ಇಲ್ಲಿವರೆಗೆ ಏನನ್ನ ಇದೆಯಾ, ಅದ್ರ ಬಗ್ಗೆ ಏನೇನು ಇದೆಯಾ, ಲೆಕ್ಕ ಬುಕ್ಕ ಇದೆಯಾ? ಅದ್ರ ಮೇಲೆ ಊರಿ ಪಿಕ್ಚರ್ ಮಾಡ್ಬಿಟ್ರು, ಅದ್ರ ಮೇಲೆ ಓಟ್ ಕೂಡ ಕೇಳ್ಬಿಟ್ರು, ಅದ್ರ ಮೇಲೆ ಎಲೆಕ್ಷನ್ ಕೂಡ ಗೆದ್ಬಿಟ್ರು. ಈಗ ಬಿಹಾರ್ ಎಲೆಕ್ಷನ್ ಇದೆ, ಇದೇ ಅಜೆಂಡಾ. ಬಿಹಾರ್ನಾಗೆ 11 ವರ್ಷ ಏನಾಗಿದೆ ಅಂತ ಅಜೆಂಡಾ ಇರೋದಲ್ಲ, ಬಿಹಾರ್ನಾಗ ಇದೇ ಅಜೆಂಡಾ ಇರ್ತದೆ. ಅದ್ ಬಿಟ್ರೆ ಬೇರೆ ಎಲೆಕ್ಷನ್ ಈಗ ಯಾವ ಬೇಸಿಸ್ ಮೇಲೆ ನಡೀತದೆ ನೀವು ನೋಡ್ಬೇಕು, ಚೆಕ್ ಮಾಡಿ ನೋಡ್ರಿ. ಆನ್ ವಾಟ್ ಬೇಸಿಸ್ ಬಿಜೆಪಿ ಇಸ್ ಗೋಯಿಂಗ್ ಟು ಫೈಟ್ ಎಲೆಕ್ಷನ್. ಸೆಕ್ಯೂರಿಟಿ ಲ್ಯಾಬ್ ಎಐಗೆ ಐ ಅಂತ ಹೇಳಿರ್ತಕ್ಕಂಥವ್ರು, ಎಐಗೆ ಅಮೆರಿಕ ಇಂಡಿಯಾ ಅಂತ ಹೇಳ್ತಕ್ಕಂಥವ್ರು, ಮತ್ತೆ ನಿಮ್ಮ ಒಂದು ದ್ರೋಣ ಇಲ್ವಾ ಆ ಭಾಗದಲ್ಲಿ? ಒಂದು ದ್ರೋಣ ಬೇಡ, ಅಷ್ಟೆಲ್ಲ ಏರೋದಿಲ್ಲ. ಆಮೇಲೆ ಎಲ್ಲದಕ್ಕೂ ದುಃಖನ ಸಂಗತಿ ಏನಂತಂದ್ರೆ ಅಲ್ಲಿ ಪ್ರತಿಯೊಬ್ಬರು ನೀವು ಕೇಳಿ ನೋಡ್ರಿ, ಈ ಇನ್ಸಿಡೆಂಟ್ ಆದಮೇಲೆ 2 ತಾಸು ಬೇಕಾಗಿದೆ ಅಲ್ಲಿಂದ ಹೋಗ್ಲಿಕ್ಕೆ ಮಿಲಿಟರಿಗೆ. 2 ತಾಸು ಬೇಕೇನ್ರಿ ಮಿಲಿಟರಿಗೆ ಹೋಗ್ಲಿಕ್ಕೆ? ಇನ್ಸಿಡೆಂಟ್ ಆದ್ಮೇಲೆ ಫೈರ್ ಸೌಂಡ್ ಆದ ತಕ್ಷಣ ಸೆಕ್ಯೂರಿಟಿ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ 2 ತಾಸು ಬೇಕಾಗಿದೆ. ಅದಾಯ್ತು, ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು, ಅದು ಒಂದೇ ಪ್ರಶ್ನೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ರೀಚ್ ಔಟ್ ಆಗ್ಲಿಕ್ಕೆ 2 ಅವರ್ಸ್ ಬೇಕಾಗಿದೆ. ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡ್ತಿಲ್ಲ. ಅಲ್ಲೇ ಏರ್ಫೋರ್ಸ್ ಇದೆ, ಅಲ್ಲೇ ನೇವಿ ಬೇಸ್ ಇದೆ, ಅಲ್ಲೇ ನಮ್ದು ಏರ್ಪೋರ್ಟ್ ನಮ್ದು ಪೋರ್ಟ್ ಯಾವುದು ಏರ್ಫೋರ್ಸ್ ಅಲ್ಲೇ ಇದೆ. 1 ನಿಮಿಷದ ಕೆಲಸ ಹೆಲಿಕಾಪ್ಟರ್ನಲ್ಲಿ ಹೋಗ್ಲಿಕ್ಕೆ. ಇಟ್ ಇಸ್ ನಾಟ್ ಇವನ್ ಬೈ ಏರಲ್ ಡಿಸ್ಟೆನ್ಸ್ ಹೋದ್ರೆ 2 ನಿಮಿಷ ಬೇಕು. ಏರಲ್ ಡಿಸ್ಟೆನ್ಸ್ ಹೋದ್ರೆ ಹೆಲಿಕಾಪ್ಟರ್ ಚಾಲು ಮಾಡ್ಲಿಕ್ಕೆ 1-3-4 ನಿಮಿಷ ಬೇಕು. ಸಿಂಗಲ್ ಇಂಜಿನ್ ಆದ್ರೆ ಇನ್ನೂ ಫಾಸ್ಟ್ ಹೋಗ್ಬಿಡ್ಬೋದು. ಅಲ್ಲಿನಲ್ಲಿ 2 ತಾಸು ಬೇಕು ಹೋಗ್ಲಿಕ್ಕೆ. ಇದು ಹೆಂಗೆ ಜನಕ್ಕೆ ಹೆಂಗ್ ತಿಳಿಸೋದು ಹೆಂಗಿದು? ಅದನ್ನ ಮುಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ. ಮತ್ತೆ ಇದೇ ಬಿಟ್ಟು ಇನ್ನೇನಿದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.